ಚಾಣಕ್ಯನ ಹೆಸರನ್ನು ಕೇಳದವರು ಅತಿ ವಿರಳ. ಇವರು ಭಾರತದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಮಹಾನ್ ವ್ಯಕ್ತಿ. ಕೌಟಿಲ್ಯನೆಂಬ ಮತ್ತೊಂದು ಹೆಸರಿನಲ್ಲೂ ಪರಿಚಿತನಾಗಿರುವ ಚಾಣಕ್ಯ ಪ್ರಾಚೀನ ಭಾರತದ ಪ್ರಸಿದ್ಧ ತತ್ವಜ್ಞಾನಿ, ಆರ್ಥಿಕ ತಜ್ಞ ಮತ್ತು ರಾಜನೀತಿ ತಜ್ಞ. ಚಾಣಕ್ಯನು ತನ್ನ ಬುದ್ಧಿವಂತಿಕೆ, ತಂತ್ರಗಳು ಮತ್ತು ದೀರ್ಘದೃಷ್ಟಿಗಳಿಂದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಸಾಧಿಸಿದಂತಹ ಅಪರೂಪದ ವ್ಯಕ್ತಿ. ಚಾಣಕ್ಯ ತನ್ನೆಲ್ಲ ಅನುಭವಗಳನ್ನು ಚಾಣಕ್ಯನಿಧಿ, ಚಾಣಕ್ಯ ಸೂತ್ರ ಮತ್ತು ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಗಳ ಮೂಲಕ ಬರಹ ರೂಪದಲ್ಲಿ ಜೀವಂತವಾಗಿರಿಸಿರುವ ಧೀಮಂತ. ಲೇಖಕರಾದ ಶ್ರೀಮತಿ ಸುನಂದಾ ಅವರು ಚಾಣಕ್ಯನ ಸಾವಿರಾರು ಬೆಲೆ ಕಟ್ಟಲಾಗದ ನೀತಿಗಳನ್ನು ಚಾಣಕ್ಯನಿಧಿ ಕೃತಿಯ ಮೂಲಕ ನಮ್ಮೆಲ್ಲರಿಗೂ ಪರಿಚಯಿಸಿದ್ದಾರೆ. ಟೀಮ್ ವರ್ಕ್ ಎಂದು ಈಗಿನ ಮ್ಯಾನೇಜ್ಮೆಂಟ್ನಲ್ಲಿ ಆಡುವ ನೀತಿ ಪಾಠವನ್ನು ಚಾಣಕ್ಯ 2300 ವರ್ಷಗಳ ಹಿಂದೆಯೇ ಹೇಳಿದ್ದಾನೆಂಬುದನ್ನು ಶ್ರೀಮತಿ ಸುನಂದಾ ಅವರು ಚಾಣಕ್ಯನ ಈ ನೀತಿಯ ಮೂಲಕ ವಿವರಿಸಿದ್ದಾರೆ. ಬಹೂನಾಂ ಚೈವ ಸತ್ವಾನಾಂ ಸಮವಾಯೋ ರಿಪುಂಜಯಃ ವರ್ಷಾಧಾರಧರೋ ಮೇಘಸ್ತುಣೈರಪಿ ನಿರ್ವಾಯತೆ. ಈ ನೀತಿಯ ಅರ್ಥವನ್ನು ಶ್ರೀಮತಿ ಸುನಂದಾ ಅವರು ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಸುಸಂಘಟಿತವಾದ ಸೇನೆಯೊಂದು ಶತ್ರು ಸೇನೆಯನ್ನು ಗೆಲ್ಲುತ್ತದೆ. ಹುಲ್ಲು ಪೊದೆಯಿಂದ ನಿರ್ಮಿತವಾದ ಗುಡಿಸಲು ಧಾರಾಕಾರವಾದ ಮಳೆಯನ್ನೂ ತಡೆಯುತ್ತದೆ. ಅಂದರೆ ಒಗ್ಗಟ್ಟೇ ಬಲ ಎನ್ನುವ ಮಾತನ್ನು ಚಾಣಕ್ಯ ಮೇಲಿನ ನೀತಿಯಲ್ಲಿ ಸಾರಿದ್ದಾನೆ. ಚಾಣಕ್ಯನ ನೀತಿಗಳು ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯ ಜನರಿಗೂ ಪ್ರಸ್ತುತವಾಗಿದೆ. ವೇದ, ಉಪನಿಷತ್ತು, ಪುರಾಣ, ರಾಜಕೀಯ, ಮಾನವ ಸಂಬಂಧಗಳು, ಅರ್ಥಶಾಸ್ತ್ರ, ವ್ಯಾಪಾರ, ಶಿಕ್ಷಣ ಅಥವಾ ಮತ್ಯಾವುದೇ ಸಿದ್ಧಾಂತವಿರಬಹುದು ಅಥವಾ ಜನಸಾಮಾನ್ಯರ ಜೀವನ ಶೈಲಿ ಇರಬಹುದು. ಎಲ್ಲವೂ ಈ ಚಾಣಕ್ಯನಿಧಿ ಪುಸ್ತಕದಲ್ಲಿ ಲಭ್ಯವಿದೆ. ಈ ಪುಸ್ತಕವನ್ನು ಹೊರತಂದಿರುವ ಓಂಕಾರ್ ಪಬ್ಲಿಷರ್ಸ್ನ ಮಾಲೀಕರಾದ ಶ್ರೀರಾಮ್ ಅವರು ಹೇಳುವಂತೆ ಈ ಕೃತಿಯು ಒಂದು ವಿಶ್ವವಿದ್ಯಾಲಯವಿದ್ದಂತೆ, ಓದಿದಷ್ಟು ಆಳ. ಇಂತಹ ಒಂದು ಅಸಾಧ್ಯವಾದ ಕೆಲಸವನ್ನು ಸಾಧಿಸಿರುವ ಶ್ರೀಮತಿ ಸುನಂದಾ ಅವರು ಕೇವಲ ಸಂಪಾದಕರಷ್ಟೇ ಅಲ್ಲ, ಬದಲಾಗಿ ಅಕ್ಷರಶಿಲ್ಪಿ ಎನ್ನುವುದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. 568 ಪುಟಗಳನ್ನು ಹೊಂದಿರುವ ಈ ಅಮೋಘ ಕೃತಿಯ ಬೆಲೆ 600 ರೂಪಾಯಿಗಳು.